ಸುಮಾರು 30-40 ವರ್ಷದಿಂದ ನಾನು ಸಣ್ಣ ಹುಡುಗನಾಗ್ಲಿಂದ ಇಲ್ಲೇ ಇದ್ದೀನಿ. ಯಾವುದಕ್ಕೂ ಮನೆ ಅರ್ಜಿ ಇವು ಹಾಕಿರೂ ಏನು ಇಲ್ದಂಗೆ ಏನು ಕೊಡ್ತಾ ಇಲ್ಲ. ಬಿದ್ದೋಗಿರೋ ಮನೆಗೆ ನಾವಿದ್ದೀವಿ. ಮುರುಕಲು ಮನೆಯಲ್ಲಿ ಆ ವ್ಯಕ್ತಿಯ ವಾಸ. ಮಳೆ ಬಿಸಿಲು ಬಂದ್ರೂ ಇದೇ ಸೂರೆ ಗತಿ. ಮನೆ ಇಲ್ಲದವರಿಗೆ ಮನೆ ಹಂಚಿಕೆ ಮಾಡ್ತೀವಂತ ಅಧಿಕಾರಕ್ಕೆ ಬಂದ ಸರ್ಕಾರಗಳು ಭರವಸೆಯನ್ನ ಕೊಡ್ತಾರೆ. ಆದ್ರೆ ಆ ಭರವಸೆಗಳು ಕೇವಲ ದಾಖಲೆಗೆ ಮಾತ್ರ ಸೀಮಿತವಾದಂತೆ ಕಾಣ್ತಾ ಇವೆ. 2008ರಿಂದಲೂ ವಸತಿ ಸೌಕರ್ಯ ಮನೆ ನಿರ್ಮಾಣ ಕಾರ್ಯ ನಿವೇಶನ ಹಂಚಿಕೆ ಆಗ್ತಾ ಇದ್ರೂ ಕೂಡ ಈಗಲೂ ಅದೆಷ್ಟೋ ಜನರಿಗೆ ಒಂದೇ ಒಂದು ನಿವೇಶನ ಹಂಚಿಕೆಯಾಗಿಲ್ಲ. ಅದರಂತೆ ಇಲ್ಲೊಬ್ಬ ವ್ಯಕ್ತಿ ಮನೆಗಾಗಿ ಸಾಕಷ್ಟು ಬಾರಿ ಅರ್ಜಿಯನ್ನ ಹಾಕಿದ್ರೂ ಕೂಡ ಮನೆ ಕಟ್ಟಿಸಿಕೊಳ್ಳಲು ಅನುದಾನ ಸಿಗ್ತಾ ಇಲ್ಲ ಅಥವಾ ಬೇರೆಡೆ ಮನೆಯೂ ಕೂಡ ಸಿಕ್ಕಿಲ್ಲ. ಇದರಿಂದ ಆ ವ್ಯಕ್ತಿ ಮುರುಕಲು ಬಿದ್ದ ಮನೆಯಲ್ಲಿಯೇ ವಾಸ ಮಾಡ್ತಿದ್ದಾನೆ. ತುಮಕೂರು ಜಿಲ್ಲೆ ಶಿರಾ ನಗರದ ಕಲ್ಲುಕೋಟೆ 1ನೇ ವಾರ್ಡ್ನಲ್ಲಿರೋ ಲಕ್ಷ್ಮಣ್ ದಾಸ್ ಎಂಬಾತ ಸುಮಾರು 20 ವರ್ಷಗಳಿಂದಲೂ ಆಗ್ಲೋ ಈಗ್ಲೋ ಬಿದ್ದೋಗೋ ಹಂತದಲ್ಲಿರೋ ಮನೆಯಲ್ಲಿಯೇ ವಾಸವಾಗಿದ್ದಾರೆ. ಮಳೆ ಬಂದ್ರೆ ಸಾಕು ಮನೆ ಸೋರುತ್ತೆ. ಸೂರ್ಯನ ಕಿರಣ ನೋಡ್ಬೇಕಂದ್ರೆ ಮನೆಯಿಂದ ಆಚೆ ಹೋಗುವ ಅವಶ್ಯಕತೆ ಇಲ್ಲ. ಇನ್ನು ರಾತ್ರಿ ವೇಳೆ ಅದೆಷ್ಟೋ ಬಾರಿ ಹಾವು ಚೇಳುಗಳು ಮನೆಗೆ ನುಗ್ತಾ ಇದ್ದು ನಿತ್ಯ ಭಯದಲ್ಲಿಯೇ ವಾಸ ಮಾಡುವ ಅನಿವಾರ್ಯತೆ ಇದೆ. ಇನ್ನು ಒಡ ಹುಟ್ಟಿದವರು ದೂರವಾಗಿದ್ದು ತಾವು ದುಡಿಯೋ ದುಡ್ಡಲ್ಲಿ ಮನೆ ಕಟ್ಟಿಸಿಕೊಳ್ಳಲು ಸಾಧ್ಯವಾಗದೆ ಅಲಿದಾಡ್ತಿದ್ದಾರೆ. ಸರಿಯಾದ ಸೂರಿಲ್ಲದ ಕಾರಣ ಲಕ್ಷ್ಮಣ್ ದಾಸ್ ಅವರಿಗೆ ಯಾವ ಹೆಣ್ಣು ಕೂಡ ಕೊಟ್ಟಿಲ್ವಂತೆ. ಹೀಗಾಗಿ ಮದುವೆಯಾಗದೆ ಒಂಟಿಯಾಗಿ ಬದುಕ್ತಿದ್ದಾರೆ. ದಿನಗೂಲಿ ಮಾಡುವ ಇವರು ಬದುಕುವುದೇ ಕಷ್ಟವಾಗಿದ್ದು ಮನೆ ಕಟ್ಟಿಸಿಕೊಳ್ಳಲು ಸಾಧ್ಯವಾಗದೆ ಪರದಾಡ್ತಿದ್ದಾರೆ. ಅಲ್ಲದೆ ಮನೆಗಾಗಿ ಹಲವು ಬಾರಿ ಅರ್ಜಿ ಹಾಕಿದ್ರೂ ಕೂಡ ಈವರೆಗೂ ಯಾರೂ ಪರಿಹಾರ ಒದಗಿಸುವ ಕೆಲಸವನ್ನ ಮಾಡ್ತಾ ಇಲ್ವಂತೆ. 1ನೇ ವಾರ್ಡಿನ ಸದಸ್ಯ ಲಕ್ಷ್ಮಣ್ ದಾಸ್ ಅವರ ಕಷ್ಟವನ್ನ ನೋಡಿ ಸರ್ಕಾರದಿಂದ ಹಣ ಬಾರದಿದ್ರೆ ತಮ್ಮ ಸ್ವಂತ ಹಣದಲ್ಲಿ ಮನೆ ಕಟ್ಟಿಸಿಕೊಡುವುದಾಗಿ ಭರವಸೆಯನ್ನ ನೀಡಿದ್ದಾರಂತೆ. ಇಲ್ಲ ಸರ್, ಸುಮಾರು ವರ್ಷದಿಂದನೂ ಹಂಗೆ ಇದ್ದಾರೆ. ಬಟ್ ಯಾರೂ ಗಮನ ಹರಿಸಿಲ್ಲ. ಈಗ ನಾವು ಡಿಸೈಡ್ ಮಾಡಿದ್ದೀನಿ ಸರ್. ಈಗ ಅವ್ರಿಗೆ ಮನೆ ನಾನೇ ಸ್ವಂತ ಖರ್ಚಲ್ಲಿ ನಾನೇ ಅವ್ರಿಗೆ ಒಂದು ಮನೆ ಕಟ್ಕೊಡ್ಬೇಕು ಅಂತ. ಖಂಡಿತ ನಾವು ಸದ್ಯದಲ್ಲೇ ಮನೆ ಕಟ್ಟಿಸಿ ಅವ್ರಿಗೆ ನಿಮ್ಮನ್ನು ಕರೆಸಿ ಗೃಹ ಪ್ರವೇಶ ಮಾಡೋ ಅವ್ರ ಕೀ ಕೊಡೋ ಟೈಮಲ್ಲಿ ನಿಮ್ಮನ್ನು ಕರೆಸ್ತೀನಿ ಸರ್. ಖಂಡಿತ ನಮಗೇನಿಲ್ಲ. ಒಟ್ಟಲ್ಲಿ ಏನಾಗಿದೆ, ಸ್ವತಂತ್ರ ಬಂದು 75 ವರ್ಷ ಕಳೆದ್ರು ಇನ್ನ ಎಲ್ಲರಿಗೂ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಹೌದು. ಬಟ್ ಇಂಥವ್ರು ಇನ್ನ ಕಣ್ಣು ಕಾಣ್ತಾ ಇಲ್ವಾ? ಇಲ್ಲ ಸರ್, ಇದೆ. ಬಟ್ ನಮಗೆ ಇಷ್ಟು ವರ್ಷ ಅಧಿಕಾರ ಇರಲಿಲ್ಲ. ಏನೋ ಅನಿವಾರ್ಯ ಜನಗಳ ಆಶೀರ್ವಾದದಿಂದ ಅಧಿಕಾರ ಸಿಕ್ಕಿದೆ. ಖಂಡಿತ ಇದೊಂದನ್ನು ನಾನು ಮಾಡಬೇಕು ಮನಸ್ಸಲ್ಲಿದೆ. ನಾನು ಅದನ್ನು ಮಾಡಿ ತೋರಿಸ್ತೀನಿ ಸರ್. ಖಂಡಿತ ಅಂತ ಇಲ್ಲಿ ವಾಸ ಆಗಿ ಸುಮಾರು ವರ್ಷದಿಂದ ಇದು ನಂಬರ್ 1ನೇ ವಾರ್ಡು. ಕೌನ್ಸಿಲರ್ ರಂಗರಾಜರು ಮೊದಲಿಂದನ ಸುಮಾರು 30-40 ವರ್ಷದಿಂದ ನಾನು ಸಣ್ಣ ಹುಡುಗನಾಗ್ಲಿಂದ ಇಲ್ಲೇ ಇದ್ದೀನಿ. ಯಾವುದಕ್ಕೂ ಮನೆ ಅರ್ಜಿ ಇವು ಹಾಕಿರೂ ಏನು ಇಲ್ದಂಗೆ ಏನು ಕೊಡ್ತಾ ಇಲ್ಲ. ಬಿದ್ದೋಗಿರೋ ಮನೆಗೆ ನಾವಿದ್ದೀವಿ. ಮನೆ ಬಿದ್ದು ಸುಮಾರು ಅಂತಂದ್ರೆ ಒಂದು 10-15 ವರ್ಷದಿಂದನೂ ಇದ್ರಾಗೆ ಇದ್ದೀವಿ. ಇದ್ರಾಗೆ ಅಡುಗೆ ಮಾಡ್ಕೊಂಡು ಇದ್ರಾಗೆ ತಿಂದ್ಕೊಂಡು ಇದ್ರಾಗೆ ಜೀವನ ಮಾಡ್ತಾ ಇದ್ದೀವಿ. ಸಂಸಾರ ಇಲ್ಲ, ನಾನು ಒಬ್ಬನೇ ಇರೋದು. ಮದುವೆ ಆಗಿಲ್ಲ ಅಂತಂದರೆ ನಾವು ಜಾಸ್ತಿ ಜನ, ನಮಗೆ ಬಡವರು ಕೂಲಿ ಕೆಲಸ ಮಾಡೋರು, ಅವತ್ತು ಮಾಡಬೇಕು ಅವತ್ತು ತಿನ್ನಬೇಕು ಸರ್. ಹೆಣ್ಣುಗಳು ಕೊಡಲ್ಲ. ಅದರಿಂದ ಇದ್ರೊಳಗೆ ವಾಸ ಮಾಡ್ಕೊಂಡು ಇದ್ರಾಗೆ ಇದ್ದೀವಿ ಸರ್. ಅರ್ಜಿನೂ ಹಾಕಿದ್ವಿ. ಇದು ಅವ್ರ ಹೆಸ್ರನಾಗೈತೆ, ಇವ್ರ ಹೆಸ್ರನಾಗೈತೆ, ಅಪ್ಪವ್ರ ಹೆಸ್ರನಾಗೈತೆ, ಬರಲ್ಲ ಹಂಗೆ ಹಿಂಗೆ ಅಂತ ಅಂದರು. ಎಲ್ಲ ಹತ್ತೊಬ್ರು ಅಣ್ಣ ತಮ್ಮಗಳೆಲ್ಲ ಅವ್ರ ಪಾಡಿಗೆ ಅವ್ರು ಹೋದ್ರು. ನಾನು ಒಬ್ಬನೇ ವಾಸ ಮಾಡ್ಕೊಂಡು ಇಲ್ಲೇ ಜೀವನ ಮಾಡ್ಕೊಂಡಿದ್ದೆ. ನಾವು 4 ಸಹ. ತಂದೆಯಿಂದ ಬೇರೆ ಕಡೆ ಹೋಗ್ಯಾರೆ. ನಾನು ಒಬ್ಬನೇ ಇಲ್ಲಿ ಸುಮಾರು ವರ್ಷದಿಂದ ಇಲ್ಲೇ ಕೂಲಿ ಮಾಡ್ಕೊಂಡು ಇಲ್ಲೇ ತಿಂದ್ಕೊಂಡು ಇಲ್ಲೇ ಇದ್ದೀನಿ. ಎಷ್ಟು ಇದನ್ನು ಮಾಡಿರೂ ಆಗ್ತಾ ಇಲ್ಲ. ಕೂಲಿ ಮಾಡೋದು.
ಇನ್ನೇನಾದ್ರು ಮಳೆ ಬಂದು ಬಿದ್ರು ಅಂದ್ರೆ ನಿನ್ ಜೀವಕ್ಕೆ ಅಪಾಯ. ಸತ್ತೋದ್ರೆ ಇನ್ಯಾರ ಇದ್ದಾರೆ? ನನಗೆ ಯಾರೂ ಇಲ್ಲ. ನನಗೆ ನಾನೇನೆ. ಯಾರು ನೋಡ್ಕೊಂಬರಿಲ್ಲ, ಏನಿಲ್ಲ. ಇದ್ದೇ ಮನೇಲಿ ವಾಸ ಮಾಡ್ತೀನಿ. ಇದ್ರಾಗೆ ಇದ್ದೀನಿ. ಇಲ್ಲೇನ್ ಭಯ ಆಗಿ ಅನ್ಸಲ್ವಾ ಹಾವು ಚೋಳೋಗಲ್ದು? ಹಾವು ಚೋಳು ಅಂತಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಈಗ ಬೇರೆಯವ್ರ ಮಂತಕ್ಕೆ ಹೋದ್ರೆ ಒಂದ್ ಮಾತು, ಹಾವನ ಕಡಿಲಿ ಚೇಳನ ಕಡಿಲಿ ಏನಾಗ್ಲಿ ಇದೇ ಮನೆಗೆ ಒಟ್ನಲ್ಲಿ ಸರ್ಕಾರ ಮನೆ ಕೊಟ್ಟಿರ್ತೀಯ, ಇಲ್ಲ ಅಂದ್ರೆ ಇದೇ ಮನೆಯಲ್ಲೇ ಸಾಯ್ತೀಯ. ಇದ್ರೆ ಮನೆಗೆ ಸಾಯ್ತೀನಿ. ಈಗ ಕೌನ್ಸಿಲರ್ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಕೌನ್ಸಿಲರು ಮಾಡಿಸ್ಕೊಡ್ತೀವಿ ಅಂತ ಅವರು ಪಾಪ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಇದನ್ನ ಮಾಡೋದ್ರಾಗ ಅವ್ರು ಇನ್ನೇನ್ ಮಾಡ್ತಾರೆ? ನನ್ನ ಕೈಯಿಂದ ಆದ್ರೂ ಹಾಕಿ ನಾನು ಮಾಡ್ಕೊಡ್ತೀನಿ, ನೀನ್ ಹೆದರ್ಕೋಬೇಡ ಕಣ ಅಂತ ಹೇಳ್ತಾ ಇದ್ದಾರೆ. ಅದೇನೇ ಆಗ್ಲಿ, ಸುಮಾರು 20 ವರ್ಷದಿಂದ ಲಕ್ಷ್ಮಣ್ ದಾಸ್ ಅವರು ಸರಿಯಾದ ಸೂರಿಲ್ಲದೆ ಬದುಕಿದ್ದು ಸತ್ತಂತೆ ಬದುಕ್ತಾ ಇದ್ದು, ಏನಾದ್ರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತು ಮನೆಯನ್ನ ಕಟ್ಟಿಸಿಕೊಡ್ತಾರೆ ಎಂದು ಕಾದ್ ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.